ವಂಶಿ, ನೀವೇನೋ ಯೋಚನೆ ಮಾಡ್ತಿದ್ರಿ, ನಾನು ಹಾಗೆ ಬಂದ್ಬಿಟ್ಟೆ. ಬಾಮ್ಮ ಕೂತ್ಕೋ. ಮುಗೀತಾ? ಇಷ್ಟು ಬೇಗ ಮುಗಿಸ್ಬಿಟ್ರಾ? ಬಹುತೇಕ ಅಂತಿಮ ಹಂತಕ್ಕೆ ಬಂದಿತ್ತು. ಇವತ್ತಿದಕ್ಕೆ ಕೊನೆ ಬರೆದು ಮುಗಿಸೋಣ ಅನ್ಕೊಂಡಿದ್ದೆ. ಮತ್ತೆ ಏನಾಯ್ತು? ಇದು ನನ್ನ ಪಾಸ್ ಪುಸ್ತಕ, ನಾನು ಬರೆಯೋ ಪುಸ್ತಕ. ಈ ಪುಸ್ತಕ ಎರಡೂ ನಿಷ್ಪ್ರಯೋಜಕ. 5 ಪೈಸೆ ಕಾಸು ಹುಟ್ಟಲ್ಲ. ಸೀತಾ ಅನ್ಕೊಂಡಿದ್ದು ಸುಳ್ಳಲ್ಲ, ನಿಜಾನೇ. ಅಂಕಲ್ ಏನು ಹೇಳ್ತಿದ್ದೀರಾ? ಹೌದಮ್ಮ, ಪೆನ್ನು ಖರ್ಚಾಯಿತು, ಹಾಳೆ ಖರ್ಚಾಯಿತು. ಶುರುವಲ್ಲಿ ಕೈ ನೋವು ಮಾಡಿಕೊಂಡು ಬರೆದ್ನಲ್ಲ, ಅದಕ್ಕೆ ಮುಲಾಮು ಖರ್ಚಾಯಿತು. ಆಮೇಲೆ ಆ ಹುಡುಗ ಪಾಠಕ್ಕೆ ಬಂದಲ್ಲ, ಅವನ ಕೈಯಲ್ಲಿ ಹಣ ತಗೊಳ್ದೆ ಇದನ್ನು ಬರೆಸಿ ಬರೋ 4 ಕಾಸು ಕತ್ತರಿಬಿಟ್ಟು. ನಾಳೆ ಇದನ್ನು ಪೂರ್ತಿ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಹಾಗೆ ಅನ್ಕೋಬೇಡಿ, ನೀವು ಬರೆದ ಶ್ರಮ ವ್ಯರ್ಥ ಆಗಲ್ಲ. ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತೀಯಾ? ನಿನಗೆ ಗೊತ್ತಿದೆ ಇದರಿಂದ ಏನೂ ಆಗಲ್ಲ ಅಂತ. ಇಲ್ಲ, ಹಾಗಲ್ಲ. ಏನೂ ಪ್ರಯೋಜನಕ್ಕೆ ಬರದೇ ಇರೋ ಬರವಣಿಗೆನ ಯಾಕೆ ಮುಂದುವರಿಸಬೇಕು? ಒಳ್ಳೆ ಬೆಂಕಿಗೆ ಹಾಕ್ಬಿಡ್ತೀನಿ. ಇವತ್ತು ನೀರಾದರೂ ಕಾಯುತ್ತೆ, ಸ್ನಾನಕ್ಕಾಗುತ್ತೆ. ಅಷ್ಟು ಮಟ್ಟಿಗಾದರೂ ಪ್ರಯೋಜನ ಆಗಲಿ. ಅಂಕಲ್ ನಿಂತ್ಕೊಳ್ಳಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಅಂಕಲ್. ಅಕ್ಷರ ಅಂದ್ರೆ ದೇವ್ರು. ನಿಮ್ಮ ಪಾಠ ಹೇಗೆ ವ್ಯರ್ಥ ಆಗಲ್ವೋ ಹಾಗೆ ನಿಮ್ಮ ಪುಸ್ತಕ ಕೂಡ ವ್ಯರ್ಥ ಆಗಲ್ಲ. ಅಂಕಲ್ ನೋಡಿ, ನಿಂತ್ಕೊಳ್ಳಿ. ನೀವು ಎಷ್ಟೊಂದು ಜನಕ್ಕೆ ಅಕ್ಷರ ಕಲ್ಸ್ಕೊಟ್ಟಿದ್ದೀರಾ. ಬರವಣಿಗೆ ಅಂದ್ರೆ ಸರಸ್ವತಿ. ಸರಸ್ವತಿನ ಬೆಂಕಿಗೆ ಹಾಕ್ತೀರಾ? ಸರಸ್ವತಿನ ಈ ಕಾಲದಲ್ಲಿ ಯಾರಮ್ಮ ಕೇಳ್ತಾರೆ? ಎಲ್ಲರೂ ಲಕ್ಷ್ಮಿಯಿಂದ ಬಿದ್ದಿದ್ದಾರೆ. ಎಲ್ಲರೂ ಏನು ಬಂತು? ನನಗಿರೋ 2 ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ಅಂದರೆ ಲಕ್ಷ್ಮಿನೇ ಬೇಕಲ್ಲ. ಈ ಸರಸ್ವತಿ ಇಟ್ಕೊಂಡು ಏನು ಮಾಡಲಿ? ಅಕ್ಷರದಿಂದಲೇ ದುಡ್ಡು ಸಂಪಾದನೆ ಮಾಡೋರು ಇದ್ದಾರೆ ಅಂಕಲ್. ಈ ಸರಸ್ವತಿನೇ ಲಕ್ಷ್ಮಿ ಹತ್ರ ಮಾತಾಡ್ತಾಳೆ, ನಿಮಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ತಾಳೆ. ಆದರೆ ನಮ್ಮನೇಲಿ ಬೇರೆ ಥರ. ಸರಸ್ವತಿ ಮತ್ತು ಲಕ್ಷ್ಮಿ ಮಾತು ಬಿಟ್ಟಿದ್ದಾರೆ. ಆಯಿತು, ಈ ಪುಸ್ತಕದಿಂದ ದುಡ್ಡು ಆಗ್ತಿಲ್ಲ ಅಂದರೆ ಬೇಡ. ದುಡ್ಡು ಸಂಪಾದನೆಗೆ ಬೇರೆ ದಾರಿನೇ ಇರಬಹುದು. ಲಕ್ಷ್ಮಿನೇ ಸಂಪಾದನೆ ಮಾಡಿ, ಬೇಡ ಅಂದಿಲ್ಲ. ಆದರೆ ಹಾಗಂತ ಸರಸ್ವತಿನ ಯಾಕೆ ಬೆಂಕಿಗೆ ಹಾಕ್ತೀರಾ? ಇವಳೇನು ಮಾಡಿದಾಳೆ? ಈ ಸರಸ್ವತಿಯಿಂದಲೇ ಇಷ್ಟೆಲ್ಲ ಆಗಿದ್ದು. ಈ ಕೆಲಸದ ಬದಲು ಬೇರೆ ಏನೋ ಮಾಡಿದರೆ ದುಡ್ಡನ್ನ ಎಣಿಸ್ಕೊಂಡಿರ್ಬೋದಾಗಿತ್ತೇನೋ. ಕಲರ್ಸ್ ಕನ್ನಡದ ಕಲರ್ಫುಲ್ ಶೋಸ್ ಈಗ ವೂಟ್ ಆಪ್ ನಲ್ಲಿ.